ಬ್ರಾಹ್ಮಿ ಅಂತಂದರೆ ಬ್ರಹ್ಮನ ಅಂಶ ಅಂತ ಹೇಳ್ತೀವಿ. ಭೃಂಗರಾಜ್ ಆಯಿಲ್, ಬ್ರಾಹ್ಮಿ ಆಯಿಲ್ ಅಂತ ಕೇಳ್ತಾ ಇರ್ತೀವಿ. ಬ್ರಾಹ್ಮಿ ಆಯಿಲಲ್ಲಿ ಹಾಕಿರುವಂಥ ಕೀ ಇಂಗ್ರೀಡಿಯೆಂಟೇ ಒಂದೇ ಒಂದು ವಿಶೇಷವಾಗಿರುವಂಥ ಪ್ಲ್ಯಾಂಟಿಂದ 3 ವಿಶೇಷವಾಗಿರುವಂಥ ಹೇರ್ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. 9 ತಿಂಗಳು ತಿಂದರೆ 90 ವರ್ಷ ಬುದ್ಧಿವಂತರಾಗಿರ್ತಾರೆ ಅಂತ ಸೇಯಿಂಗ್ಸ್ ಇದೆ. ಯಾರಿಗೆ ಹೇರ್ ಫಾಲ್ ಆಗ್ತಿದೆ ಇಮ್ಮಿಡಿಯೇಟಾಗಿ ಹೇರ್ ಫಾಲ್ ಕಂಟ್ರೋಲ್ ಆಗುವಂಥ ಆಯಿಲ್ ಮಸಾಜ್ ಒಂದೇ ಹೇರ್ಗೆ ಅಂತಲ್ಲ, ನಾವು ಈಗ ಹೇಳ್ಕೊಟ್ಟಿದ್ದೀನಲ್ಲ, ಈ ಸೀರಮ್ ಮಸಾಜ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಮಸ್ಕಾರ, ಇದು ಸೌಂದರ್ಯ ಜ್ಞಾನ. ನಾನು ಬಡಕಿಲ ಪ್ರದೀಪ್. ನಮ್ಮ ಜೊತೆ ದೀಪಾ ನಾಗೇಶ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ನಮಸ್ತೆ ಪ್ರದೀಪ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ನಾವು ಯಾವ ಒಂದು ವಿಶೇಷ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ? ಇವತ್ತು ಒಂದೇ ಒಂದು ವಿಶೇಷವಾಗಿರುವಂಥ ಪ್ಲ್ಯಾಂಟಿಂದ 3 ವಿಶೇಷವಾಗಿರುವಂಥ ಹೇರ್ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದೇ ತಿಮರೆ ಅಂತಂದರೆ ಬ್ರಾಹ್ಮಿ ಅಂತ ಕೂಡ ಹೇಳ್ತೀವಿ, ಒಂದೆಲಗ ಅಂತ ಕೂಡ ಹೇಳ್ತೀವಿ. ಈ ಒಂದು ಸೂಪರ್ ಫುಡ್ಡನ್ನ ಇಟ್ಕೊಂಡು ಯಾವ ರೀತಿ ನಾವು ಹೆಲ್ತ್ ಬೆನಿಫಿಟ್ ಕೂಡ ಮಾಡ್ಬೋದು, ಬ್ಯೂಟಿ ಬೆನಿಫಿಟ್, ಹೇರಿಗೆ ಯಾವ ರೀತಿ ಬೆನಿಫಿಟ್ ಮಾಡ್ಬೋದು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಬ್ರಾಹ್ಮಿ ಅಂತಂದರೆ ಬ್ರಹ್ಮನ ಅಂಶ ಅಂತ ಹೇಳ್ತೀವಿ. ಅಂದರೆ ಬ್ರಹ್ಮನಿಗೆ 4 ತಲೆ ಇತ್ತು ಅಂತ ಹೇಳ್ತಾರೆ. ಲಿಟ್ರಲಿ 4 ತಲೆ ಅಂತ ಅಲ್ಲ, ಅಷ್ಟೊಂದು ಬುದ್ಧಿವಂತ ಆಗಿದ್ದ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇವತ್ತು ತಂದಿದ್ದೀನಿ ಕೂಡ. ಸೊ ಇದನ್ನು ನಾವು ಒಂದೆಲಗ ಅಥವಾ ಬ್ರಾಹ್ಮಿ ಅಂತ ಹೇಳ್ತೀವಿ. ಸೊ ಈ ಒಂದು ಬ್ರಾಹ್ಮಿನ ಯೂಸ್ ಮಾಡ್ಕೊಂಡು, ಅಂದರೆ ಇದರದ್ದು ಕಷಾಯ ಮಾಡೋದ್ರಿಂದ, ತಂಬಳಿ ಮಾಡ್ಕೊಂಡು ಕುಡಿಯೋದ್ರಿಂದ ಮೆಮೊರಿ ಪವರ್ ಕೂಡ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಎಸ್ಪೆಷಲಿ ಪ್ರೆಗ್ನೆನ್ಸಿಲಿ ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮಕ್ಕಳಿಗೂ ಕೂಡ ಬ್ರೈನ್ ಡೆವಲಪ್ಮೆಂಟು ಚೆನ್ನಾಗಿರುತ್ತೆ, ಮೆಮೊರಿ ಪವರ್ ಕೂಡ ತುಂಬ ಚೆನ್ನಾಗಿರುತ್ತೆ. 9 ತಿಂಗಳು ತಿಂದರೆ 90 ವರ್ಷ ಬುದ್ಧಿವಂತರಾಗಿರ್ತಾರೆ ಅಂತ ಸೇಯಿಂಗ್ಸ್ ಇದೆ. ಹಾಗಾಗಿ ಅಷ್ಟು ಒಳ್ಳೆಯದು. ಆ್ಯಂಡ್ ಇಟ್ ಹಸ್ ಬಿನ್ ಪ್ರೂವನ್ ಕೂಡ. ಯಾಕಂದರೆ ನಾನು ಇದನ್ನು ಕನ್ಸ್ಯೂಮ್ ಮಾಡಿದ್ದೆ ಪ್ರೆಗ್ನೆನ್ಸಿಲಿ. ಹಾಗಾಗಿ ನನ್ನ ಮಗಳಿಗೆ ಎಕ್ಸ್ಟ್ರಾರ್ಡಿನರಿ ಮೆಮೊರಿ ಪವರ್ ಇದೆ. ಸೊ ಅದು ಪ್ರೂವ್ ಆಗಿದೆ ಕೂಡ. ಸೊ ಇವತ್ತು ನಾವು ಬ್ಯೂಟಿ ಪಾರ್ಟಿಗೆ ಬಂದ್ಬಿಡೋಣ. ಇದನ್ನು ಕನ್ಸ್ಯೂಮ್ ಅಂತೂ ಮಾಡ್ತಾನೆ ಇರ್ತೀವಿ, ತಂಬಳಿ ರೂಪದಲ್ಲಿ ಅಥವಾ ಚಟ್ನಿ ರೂಪದಲ್ಲಿ, ಯಾವ ಥರದ್ದು ಒಟ್ಟು ಕನ್ಸ್ಯೂಮ್ ಮಾಡಿದರೆ ಸಾಕು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಬರೀ ಮೆಮೊರಿ ಪವರ್ಗೆ ಮಾತ್ರ ಅಲ್ಲ, ಗಟ್ ಹೆಲ್ತ್ಗೂ ತುಂಬ ಒಳ್ಳೆಯದಿದು, ಡೈಜೆಷನ್ಗೂ ತುಂಬ ಚೆನ್ನಾಗಾಗುತ್ತೆ. ಬ್ಲಡ್ ಇಂಪ್ಯೂರಿಫಿಕೇಷನ್ ಇದ್ದರೆ ಅದನ್ನು ಕೂಡ ರೆಕ್ಟಿಫೈ ಮಾಡುತ್ತೆ. ಆದರೆ ಇವತ್ತೆಲ್ಲ ಹೇರಿಗೆ ಏನು ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದರಿಂದ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಸೀರಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಬ್ರಾಹ್ಮಿ ಇರುತ್ತಲ್ಲ, ಅಂದರೆ ಇದರಲ್ಲಿ ನಾಟಿನೇ ತೊಗೊಳ್ಬೇಕು. ಇದರಲ್ಲಿ ಬೆಂಗಳೂರಲ್ಲಿ ಫಾರಮ್ ಬ್ರಾಹ್ಮಿ ಎಲ್ಲ ಸಿಗುತ್ತೆ, ಒಂದೆಲಗ ಅಂತ. ಸೊ ಅದನ್ನು ತೊಗೊಳ್ಬಾರ್ದು. ಸಾಧ್ಯ ಆದಷ್ಟು ನೋಡಿ, ಈ ಥರ ಬ್ರೈನ್ ಶೇಪಲ್ಲೇ ಇರುತ್ತೆ ಇದು. ನೋಡಿ ಈ ಥರ ಅದರಲ್ಲಿ ಸ್ಲಿಟ್ ಕೂಡ ಇರಬೇಕು, ಹೀಗೆ ಕಟ್ಟಿರಬೇಕು. ನೋಡೋದಕ್ಕೆ ಎಕ್ಸಾಕ್ಟಾಗಿ ಅದು ಬ್ರೈನ್ ಥರನೇ ಇರುತ್ತೆ. ದಿಸ್ ಇಸ್ ಒರಿಜಿನಲ್ ಬ್ರಾಹ್ಮಿ ಅಂತ ಹೇಳ್ತೀವಿ. ಇದು ರೌಂಡ್ ಬಂದ್ಬಿಟ್ಟು ಶೈನಿಂಗ್ ಆಗಿರೋ ಒಂಥರ ಗ್ಲಾಸಿ ಟೆಕ್ಸ್ಚರ್ ಇರುತ್ತೆ. ದಟ್ ಇಸ್ ನಾಟ್ ಬ್ರಾಹ್ಮಿ. ಅದು ಬ್ರಾಹ್ಮಿ ಅಲ್ವೇ ಅಲ್ಲ. ಇದೆಲ್ಲ ನಾವು ಊರಲ್ಲಿ ಹಳ್ಳಿಲಿ ಬೆಳೆಯುವಂಥದ್ದು. ಸ್ವಲ್ಪ ದೊಡ್ಡದಿದೆ, ಚಿಕ್ಕದು ಬರುತ್ತೆ. ಹೌದು, ಇದು ತುಂಬ ಚಿಕ್ಕದಾಗೂ ಬೆಳೆಯುತ್ತೆ. ಇದು ನಮ್ಮ ತೋಟದಲ್ಲೇ ಬೆಳೆದಿರೋದು, ನಮ್ಮ ತಂದೆಯವರೇ ಬೆಳೆದಿರೋದು. ಹಾಗಾಗಿ ಇದು ಅಷ್ಟು ಪುಷ್ಟವಾಗಿ ಬೆಳೆದಿದೆ. ಚೆನ್ನಾಗಿ ಗೊಬ್ಬರ ಎಲ್ಲ ಹಾಕಿದ್ದಾರೆ. ಹೌದು, ಅಂದರೆ ಹಸುವಿನ ಕೊಟ್ಟಿಗೆ ಗೊಬ್ಬರನೇ ಕೊಟ್ಟು ಚೆನ್ನಾಗಿ ಬೆಳೆಸಿರೋದ್ರಿಂದ, ಪರ್ಟಿಕ್ಯುಲರ್ ಆಗಿ ನಮಗೆ ಪಾರ್ಲರ್ಗೆ ಬೇಕು ಅನ್ನೋದಕ್ಕೋಸ್ಕರನೇ ಕಮರ್ಷಿಯಲ್ ಆಸ್ಪೆಕ್ಟಿಂದ ಬೆಳಿತೀವಿ ನಾವು. ಅಂದರೆ ನಮ್ಮ ಪಾರ್ಲರಲ್ಲಿ ಕಂಪ್ಲೀಟ್ ಹೇರ್ ಸ್ಪಾನ ಇದರಲ್ಲೇ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ಅಷ್ಟು ಚೆನ್ನಾಗಿ ಅದು ಬೆಳೆದಿರೋ ಅಂಥದ್ದು. ನಾನ್ ಕಮರ್ಷಿಯಲ್ ಆಗಿ ಬೆಳೆದಾಗ ಅದು ಸಣ್ಣದಾಗೆ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ಎರಡೂ ನಾಟಿ ಆಗಿರಬೇಕು. ನಾಟಿ ಬ್ರಾಹ್ಮೀನಷ್ಟೇ ಯೂಸ್ ಮಾಡ್ತೀವಿ. ಒಂದೆಲಗ ಅಂತ ಕೂಡ ಹೇಳ್ತೀವಿ ಇದನ್ನು. ಸೊ ಇದನ್ನು ನಾವು ಸ್ವರಸ ಅಂತ ಹೇಳ್ತೀವಿ. ಅಂದರೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇದರ ರಸನ ತಗೊಳ್ಬೇಕು. ನಾನು ಇವಾಗ ಹೇಳ್ಕೊಡ್ತಾ ಇರೋದು ಬ್ರಾಹ್ಮಿಯಿಂದ, ಅಂದರೆ ಇದ್ರದ್ದು ಸೀರಮ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು. ಸೊ ಇದರ ರಸ ತಗೊಳ್ಬೇಕು. ಈಗ ಒಂದು 5 ml ಇದರ ರಸ ತೊಗೊಂಡಿದ್ರೆ 5 grams ಅಷ್ಟು ಅಲೋವೆರಾ ಜೆಲ್, ಫ್ರೆಶ್ ಅಲೋವೆರಾ ಜೆಲ್, ಟ್ಯೂಬಲ್ಲಿ ಸಿಗುವಂಥದ್ದಲ್ಲ, ಫ್ರೆಶ್ ಅಲೋವೆರಾ ಜೆಲ್ನ ತೊಗೊಂಡು ಇದಕ್ಕೆ 5 ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕ್ಕೊಳ್ಬೇಕು. ಮೆಡಿಕೇಟೆಡ್ ಆಗಿರುವಂಥ ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕ್ಕೊಳ್ಬೇಕು. ಎಲ್ಲದನ್ನು ಒಂದು ಕಡೆ ಹಾಕಿ ಹ್ಯಾಂಡ್ ಬ್ಲೆಂಡರಲ್ಲಿ ಅಥವಾ ಚಿಕ್ಕ ಮಿಕ್ಸಿ ಜಾರಲ್ಲಿ ಕೂಡ ಮಾಡ್ಕೊಳ್ಬೋದು. ಚೆನ್ನಾಗಿ ಅದನ್ನು ಒಂದು ರೊಟೇಷನ್ ಮಾಡಬೇಕು. ಒಂದು 30 ಸೆಕೆಂಡ್ 40 ಸೆಕೆಂಡ್ ರೊಟೇಷನ್ ಮಾಡಬೇಕು, ಅಥವಾ ಸೆಂಟ್ರಿಫ್ಯೂಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುವಂಥ ಒಂದು ಟೆಕ್ಸ್ಚರ್ ಫಾರ್ಮ್ ಆಗುತ್ತೆ. ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಸ್ಕ್ಯಾಲ್ಪಿಗೆ ನೀಟಾಗಿ ಅಪ್ಲೈ ಮಾಡಿಕೊಂಡು 20 ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೇರ್ ರೀಗ್ರೋತ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಯಾರಿಗೆ ಹೇರ್ ಫಾಲ್ ಆಗ್ತಿದೆ ಇಮ್ಮಿಡಿಯೇಟಾಗಿ ಹೇರ್ ಫಾಲ್ ಕಂಟ್ರೋಲ್ ಆಗುವಂಥ ಚಾನ್ಸಸ್ ಕೂಡ ಇದರಲ್ಲಿ ತುಂಬಾ ಜಾಸ್ತಿ. ಇನ್ಫ್ಯಾಕ್ಟ್ ನಮ್ಮ ಪಾರ್ಲರಲ್ಲಿ ಇದನ್ನು ತುಂಬ ರೆಗ್ಯುಲರಾಗಿ ಮಾಡ್ತಿರ್ತೀವಿ. ಆಯಿಲ್ ಮಸಾಜ್ ಒಂದೇ ಹೇರ್ಗೆ ಅಂತಲ್ಲ, ನಾವು ಈಗ ಹೇಳ್ಕೊಟ್ಟಿದ್ದೀನಲ್ಲ, ಈ ಸೀರಮ್ ಮಸಾಜ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಪ್ರೀವಿಯಸ್ ಡೇ, ಅಂದರೆ ಹಿಂದಿನ ದಿವಸ ರಾತ್ರಿ ಮನೇಲೇ ಇವರು ಆಯಿಲ್ ಮಸಾಜ್ ಮಾಡಿಕೊಂಡು ಹೇರ್ ವಾಶ್ ಮಾಡೋಕ್ಕಿಂತ 20 ಮಿನಿಟ್ಸ್ ಮುಂಚೆನೇ ನಾನೀಗ ಹೇಳ್ಕೊಟ್ಟಿರೋಂಥ ಟೆಕ್ನಿಕ್ನ ನೀಟಾಗಿ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಿ ಹೇರ್ಗೆಲ್ಲ ಹಚ್ಕೊಂಡು ಸ್ವಲ್ಪ ಲೂಕ್ ವಾಮ್ ವಾಟ್ರಲ್ಲಿ ವಾಶ್ ಮಾಡಿದರೆ ಸಾಕು, ಹೆಲ್ದಿ ಹೇರ್ ಗ್ರೋತ್ ಆಗುತ್ತೆ.
ಸೊ ಟಿಪ್ ನಂಬರ್ 1 ಇದು ಸೀರಮ್ ಮಾಡೋದು ಹೇಗೆ ಅಂತ. ನೆಕ್ಸ್ಟ್ ಇದರಿಂದ ಆಯಿಲ್ ಮಾಡೋದು ಹೇಳ್ಕೊಡ್ತೀನಿ. ಎಲ್ಲದರಲ್ಲೂ ನಾವು ಭೃಂಗರಾಜ್ ಆಯಿಲ್, ಬ್ರಾಹ್ಮಿ ಆಯಿಲ್ ಅಂತ ಕೇಳ್ತಾ ಇರ್ತೀವಿ. ಸೊ ಬ್ರಾಹ್ಮಿ ಆಯಿಲಲ್ಲಿ ಹಾಕಿರೋವಂಥ ಕೀ ಇಂಗ್ರೀಡಿಯೆಂಟೇ ಈ ಪ್ರಾಡಕ್ಟ್. ಸೊ ಇದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವಿವತ್ತು ಬ್ರಾಹ್ಮಿ ಹೇರ್ ಆಯಿಲ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು ವೆರಿ ಫ್ಯೂ ಇಂಗ್ರೀಡಿಯೆಂಟ್ಸ್. ಅಂದರೆ ನಾವು ಇದಕ್ಕೆ ಎಲ್ಲ ಥರದ ಪತ್ರೆಗಳನ್ನು ಯೂಸ್ ಮಾಡ್ಕೊಳ್ಬೋದು. ನಾನಿವಾಗ ಒಂದು ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಒಂದು 100 ml ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ತೊಗೊಳ್ಬೋದು. ಇದರಲ್ಲಿ 100 ml ಕೊಬ್ಬರಿ ಎಣ್ಣೆಗೆ ಒಂದು ಬಂಚಷ್ಟು, ಈಗ ನಾನು ತೋರಿಸ್ತಾ ಇರೋಷ್ಟು ಬ್ರಾಹ್ಮಿ ಎಲೆಗಳನ್ನ ತೊಗೊಳ್ಬೇಕು. ಇದರದ್ದು ಬೇರು ಕಾಂಡ ಕಂಪ್ಲೀಟಾಗಿ ಯೂಸ್ ಆಗುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಜಜ್ಜಿ, ತುಂಬ ಕ್ರಷ್ ಮಾಡೋದು ಬೇಕಾಗಿರಲ್ಲ, ಸ್ವಲ್ಪ ಅದರದ್ದು ಡಿಫ್ಯೂಸ್ ಆಗಬೇಕು. ಅದನ್ನು ನೀಟಾಗಿ ಆಯಿಲಿಗೆ ಹಾಕಿ, ಇದಕ್ಕೆ ಸ್ವಲ್ಪ ಕಲೋಂಜಿನ ಹಾಕ್ಬೋದು. ಅದರ ಜೊತೆಗೆ ಸುರುಳಿ ಬೇರು ಅಂತ ಸಿಗುತ್ತೆ. ಇದಿಷ್ಟು ಇಂಗ್ರೀಡಿಯೆಂಟನ್ನು ಒಂದು ಪಾತ್ರೆಯಲ್ಲಿ ಹಾಕಿ ನೀಟಾಗಿ ಅದನ್ನು ಸಿಮ್ಮಲ್ಲಿ ಬಿಸಿ ಮಾಡ್ತಾ ಬರಬೇಕು. ಸೊ ಆಯಿಲ್ ಜೊತೆ ಇದನ್ನೆಲ್ಲ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಚೆನ್ನಾಗಿ ಬ್ರಾಹ್ಮಿ ಆಯಿಲು ರೆಡಿ ಆಗುತ್ತೆ. ಅದನ್ನು ರೆಗ್ಯುಲರಾಗಿ 3 months ಪ್ರಿಸರ್ವ್ ಮಾಡ್ಕೊಳ್ಬೋದು. ನೀಟಾಗಿ ಹೇರಿಗೆ, ಸ್ಕ್ಯಾಲ್ಪಿಗೆಲ್ಲ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬ ಫಾಸ್ಟಾಗಿ ಹೇರ್ ಬ್ಲ್ಯಾಕನಿಂಗ್ ಆಗುತ್ತೆ. ಗ್ರೇ ಹೇರ್ ಅಂದರೆ ಪ್ರಿಮೆಚೂರ್ ಗ್ರೇ ಹೇರ್ ಏನಿರುತ್ತೆ ಅದನ್ನು ರೆಡ್ಯೂಸ್ ಮಾಡ್ತಾ ಬರ್ಬೋದು. ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಈ ಹೇರ್ ಆಯಿಲ್ನ ಯೂಸ್ ಮಾಡ್ಬೋದು. ಇಟ್ಸ್ ಅ ವೆರಿ ಗುಡ್ ವಂಡರ್ಫುಲ್ ಆಯಿಲ್ ಅಂತ ಹೇಳ್ತೀನಿ. ಯಾವುದೋ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ನ ತೊಗೊಂಬಂದು ಅದರಲ್ಲಿ ಇಷ್ಟು ಹಾಕಿರ್ತಾರೋ ಇಲ್ಲೋ ಅನ್ನೋದು ನಮಗೆ ಗ್ಯಾರಂಟಿ ಇರಲ್ಲ. ಸೊ ನಾವೇ ಆಯಿಲ್, ಬ್ರಾಹ್ಮಿ ಆಯಿಲ್ಗಳು ಪ್ಯಾಕೆಟ್ ಆಗಿ ಬರುತ್ತೆ, ಹೌದು ನಂಬಕ್ಕಾಗಲ್ಲ ಏನಿದೆ ಅಂತ. ಸೊ ಹಾಗಾಗಿ ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಸಿಂಥೆಟಿಕ್ ಕಲರ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ. ನಾವು ಇದರಲ್ಲಿ ಆಯಿಲ್ ಮಾಡಿದ್ರೆ ರಿಚ್ ಗ್ರೀನ್ ಆಯಿಲ್ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೊಳ್ಳೋವಂಥ ಟೆಕ್ನಿಕ್ನ ಹೇಳ್ಕೊಟ್ಟಿದ್ದೀನಿ. ಸೊ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಒಂದು 10 ನಿಮಿಷ ಕುದಿಸ್ಬೇಕು. ಇದೆಲ್ಲ ಕ್ರಂಚಿ ಆಗುತ್ತೆ. ಸೊ ಅಲ್ಲಿವರೆಗೂ ಅದನ್ನು ಕುದಿಸಿ ಅದನ್ನು ಆರಿಸಿದ್ಮೇಲೆ ಫಿಲ್ಟರ್ ಮಾಡಿ ಇಟ್ಕೊಂಡ್ರೆ ಬ್ರಾಹ್ಮಿ ಆಯಿಲ್ ರೆಡಿ ಆಗುತ್ತೆ. ಬರೀ ಎಲೆ ಮಾತ್ರ ಇಲ್ಲ, ಕಾಂಡ ಕಂಪ್ಲೀಟಾಗಿ ಯೂಸ್ ಮಾಡ್ಕೊಳ್ಬೇಕು. ಸೊ ಅದನ್ನು ಜಜ್ಜಿ ಎಣ್ಣೆಗೆ ಹಾಕಿ ಚೆನ್ನಾಗಿ ಕುದಿಸಿ ಎತ್ತಿಟ್ಕೊಂಡ್ರೆ ಸಾಕು. ಗ್ಯಾಸ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ಪಚ್ಚಕರ್ಪೂರ ಹಾಕಿ ಎತ್ತಿಟ್ರೆ ಇನ್ನೂ ತಂಪಾಗಿರುತ್ತೆ, ನೆತ್ತಿ ಕೂಡ ತಂಪಾಗಿರುತ್ತೆ. ಹಚ್ಕೊಂಡಾಗ ಅಂದರೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಕೊಂಡ್ರೆ ಒಳ್ಳೆ ನಿದ್ದೆ ಕೂಡ ಬರುತ್ತೆ. ಸೊ ಬ್ರಾಹ್ಮಿ ಇಸ್ ವೆರಿ ಗುಡ್ ಅಂತ ಹೇಳ್ತೀವಿ. ಅಂದರೆ ಇದ್ರದ್ದು ಪ್ಯಾಕ್ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ. ಪ್ಯಾಕ್ ಇವಾಗ ಹೇಳ್ಕೊಡ್ತೀನಿ, ಆ ರೀತಿ ಹೇರ್ ಪ್ಯಾಕನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಟಿಪ್ ನಂಬರ್ 2 ಮುಗಿಸಿದ್ದೀವಿ. ಒಂದು ಸೀರಮ್, ಒಂದು ಆಯಿಲ್. ನೆಕ್ಸ್ಟ್ದು ಹೇರ್ ಪ್ಯಾಕ್. ಎಲ್ಲ ಕೂದಲಿಗಿರುವಂಥ ಅದ್ಭುತ ಉಪಯೋಗಗಳು. ಹೌದು. ಸೊ ನಮ್ಮ ಪಾರ್ಲರಲ್ಲಿ ಮೋಸ್ಟ್ ಪಾಪ್ಯುಲರ್ ಹೇರ್ ಪ್ಯಾಕ್ ಅಂತಂದರೆ ಅದು ಮಹಾಕೇಶಾಮೃತ ಅಂತ ಹೇಳ್ತೀವಿ. ಅದಕ್ಕೆ ಹಾಕುವಂಥ ಕೀ ಇಂಗ್ರೀಡಿಯೆಂಟೇ ಇದು ತಿಮ್ಮರೆ ಅಥವಾ ಬ್ರಾಹ್ಮಿ ಅಂತ ಏನು ಹೇಳ್ತೀವಲ್ಲ, ಇದು ಒಂದೇ ನಮಗೆ ಮೇನ್ ಇಂಗ್ರೀಡಿಯೆಂಟು. ಇದ್ರ ಜೊತೆಗೆ ಸಾಕಷ್ಟು ಇಂಗ್ರೀಡಿಯೆಂಟ್ ಹೇಳ್ತೀನಿ. ಆ ಸೀಕ್ರೆಟ್ ಫಾರ್ಮುಲಾ ನಿಮ್ಮ ಶೋ ಅಲ್ಲಿ ಕೂಡ ರಿವೀಲ್ ಮಾಡ್ತೀನಿ. ಸೊ ಅದನ್ನು ಮನೆಯಲ್ಲೂ ಕೂಡ ಮಾಡ್ಕೊಳ್ಬೋದು ಅವೈಲೇಬಿಲಿಟಿ ಇದ್ದರೆ. ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಮಾಡ್ತೀವಿ ಅದನ್ನು. ಆಯುರ್ವೇದದಲ್ಲಿ ಒನ್ ಆಫ್ ದ ಬೆಸ್ಟ್ ಹೇರ್ ಪ್ಯಾಕ್ ಅಂತ ಹೇಳ್ತೀನಿ. ಯಾಕೆ ಇದನ್ನು ತುಂಬ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ ಅಂತ ಅನ್ನೋದಾದರೆ, ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಾ ಇರುತ್ತೋ, ಇತ್ತೀಚೆಗೆ ತುಂಬ ಕಾಮನ್ ಪ್ರಾಬ್ಲಮ್ ಆಗಿದೆ ಹೇರ್ ಫಾಲ್ ಅನ್ನೋದು. ಗಂಡಸರಿಗಾಗಲಿ ಹೆಣ್ಮಕ್ಳಿಗಾಗಲಿ ಎಲ್ಲರಿಗೂ ಆಗ್ತಾ ಇರುತ್ತೆ. ಅದಕ್ಕೆ ಯಾವುದೋ ಪಾರ್ಲರ್ಗೆ ಹೋಗಿ ಸಿಂಥೆಟಿಕ್ ಪ್ರಾಡಕ್ಟ್ಸ್ಗಳನ್ನ ಹಾಕ್ಕೊಂಡು ಹೇರ್ ಸ್ಪಾ ಮಾಡಿಸಿದಾಗ ಇನ್ನಷ್ಟು ಹೇರ್ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಸಾಧ್ಯ ಆದಷ್ಟು ಕೆಮಿಕಲ್ ಓರಿಯೆಂಟೆಡ್ ಹೇರ್ ಸ್ಪಾಗಳನ್ನು ಅವಾಯ್ಡ್ ಮಾಡಿ ನಾನೀಗ ಹೇಳ್ಕೊಡೋಂಥ ಸಿಂಪಲ್ ಟೆಕ್ನಿಕ್ಗಳನ್ನ ಯೂಸ್ ಮಾಡಿ. ಇದು ಈಸಿಯಾಗಿ ಸೊಪ್ಪನವ್ರ ಹತ್ರ ಅಥವಾ ಮಾರ್ಕೆಟಲ್ಲಿ ಅವೈಲಬಲ್ ಇದೆ, ಕಷ್ಟ ಏನೂ ಇಲ್ಲ ಸಿಗೋದು. ಸೊ ಇದನ್ನು ಖಂಡಿತವಾಗ್ಲೂ ನಾವೀಗ ಹೇಳ್ಕೊಡೋಂಥ ಟೆಕ್ನಿಕ್ನ ಯೂಸ್ ಮಾಡಿದರೆ ಹೇರ್ ಫಾಲ್ ಕಂಟ್ರೋಲ್ ಆಗೋದ್ರ ಜೊತೆಗೆ ಹೆಲ್ದಿ ಹೇರ್ ಕೂಡ ಗ್ರೋತ್ ಆಗೋವಂಥ ಚಾನ್ಸಸ್ ಇರುತ್ತೆ. ಈಗ ಹೇರ್ ಪ್ಯಾಕ್ ಹೇಗೆ ಮಾಡೋದಂತ ಹೇಳ್ಕೊಡೋಣ. ಒಂದು ಬೌಲಲ್ಲಿ ದಾಸವಾಳ ಮತ್ತು ಇನ್ನು ಇವಾಗ ನಾನು ತೋರಿಸಿದ್ದೀನಲ್ಲ ಇಷ್ಟೇ ಕ್ವಾಂಟಿಟಿ ಬ್ರಾಹ್ಮಿ ತೊಗೊಳ್ಬೇಕು. ಆಲ್ಮೋಸ್ಟ್ ಅರ್ಧ ಹಿಡಿ ಅಷ್ಟು ಇರುತ್ತೆ. ಸೊ ಒಂದು ಮುಷ್ಟಿ ಅಂತ ಮಾಡಿದ್ರೆ ಎಲ್ಲ ಒಂದೊಂದು ಮುಷ್ಟಿ ತೊಗೊಳ್ತಾ ಹೋದರೆ ಸಾಕಾಗುತ್ತೆ. ಒಂದು ಮುಷ್ಟಿಯಷ್ಟು ದಾಸವಾಳ, ಒಂದು ಮುಷ್ಟಿಯಷ್ಟು ತಿಮ್ಮರೆ ಸೊಪ್ಪು, ಜೊತೆಗೆ ಒಂದು ಸ್ವಲ್ಪ ನಾವು ಲಾವಂಚ ಬೇರ್ನ ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಫ್ರೆಶ್ ಆಗಿ ಸಿಕ್ಕಿದ್ರೆ ಫ್ರೆಶ್ ಯೂಸ್ ಮಾಡ್ಬೋದು. ಲಾವಂಚ ಒಣಗಿರೋಂಥದ್ದಾದರೆ ಅದನ್ನು ಚೆನ್ನಾಗಿ ಕುದಿಸಿ ಆರಿಸಿ ಅದರ ಕಷಾಯನ ಯೂಸ್ ಮಾಡಬೇಕು. ಇಷ್ಟೇ ಇಂಗ್ರೀಡಿಯೆಂಟ್ ಇದಕ್ಕೆ ಹಾಕೋದು. ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಇದಿಷ್ಟನ್ನು ಹಾಕಿ ನೀರು ಹಾಕಲ್ಲ, ಇಲ್ಲಿ ಲಾವಂಚ ಬೇರಿನ ಕಷಾಯನ ಹಾಕಿ ಗ್ರೈಂಡ್ ಮಾಡ್ತೀವಿ. ಸೊ ಇದ್ರ ಜೊತೆಗೆ ಸಾಕಷ್ಟು ಇಂಗ್ರೀಡಿಯೆಂಟ್ ನಾವು ಅಡಿಷ್ನಲ್ ಆಗಿ ಸಿಗುತ್ತೆ ಅನ್ನೋದಾದರೆ ಹಾಕ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಮತ್ತಿ ಎಲೆ ಸಿಗುತ್ತೆ, ಮತ್ತಿ ಎಲೆನ ಹಾಕ್ಬೋದು, ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ನಾವು 10-15 ಥರದ ಎಲೆಗಳನ್ನು ಯೂಸ್ ಮಾಡ್ತೀವಿ. ಬಟ್ ಬೇಸಿಕಲಿ ಇವತ್ತು ನಾವು ಇದರ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ಇಷ್ಟೇ ಎಲೆಗಳನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನು ಪ್ರಿಸರ್ವ್ ಎಲ್ಲ ಮಾಡ್ಬೋದು. ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾಳೆ ಹಚ್ಕೋತೀನಿ ಆ ಥರ ಎಲ್ಲ ಮಾಡಬಾರ್ದು. ನಾವು ಪಾರ್ಲರಲ್ಲಿ ಇನ್ಸ್ಟೆಂಟಾಗಿ ಈಗ ಬಂದಿದ್ದಾರೆ ಅಂದರೆ ಆವಾಗಲೇ 20 minutes ಒಳಗಡೆ ಪ್ರಿಪೇರ್ ಮಾಡಿ ಹಚ್ಚಿಬಿಡ್ತೀವಿ. ಸೊ ಅಷ್ಟು ಫಾಸ್ಟಾಗಿ ಹಚ್ಚಿದ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಸಿಗೋದು ಇದು. ಸೊ ಅಷ್ಟನ್ನು ಹೇರ್ ಪ್ಯಾಕ್ ರೀತಿ ಮಾಡ್ಕೊಳ್ಬೇಕು. ಇದೊಂದು ಕಂಪ್ಲೀಟ್ ಸ್ಪಾ ಟೆಕ್ನಿಕ್ನೇ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಆಯಿಲ್ ಅಪ್ಲೈ ಮಾಡಿಕೊಂಡು 8 ಗಂಟೆ ಟೈಮ್ ಬಿಟ್ಟು ಸೀರಮ್ ಹೇಳ್ಕೊಟ್ಟಿದ್ದೀವಿ ಇದೇ ಎಪಿಸೋಡಲ್ಲಿ, ಅದನ್ನು ಹಚ್ಚಿ 20 minutes ಬಿಟ್ಟು ಅದಾದ ನಂತರ ಇದರ ಹೇರ್ ಪ್ಯಾಕ್ ಹಾಕ್ಕೊಂಡು
20 ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡಿದ್ರೆ ಕಂಪ್ಲೀಟ್ ಸ್ಪಾನೇ ಮನೇಲಿ ಫುಲ್ ಮಾಡ್ಬೋದು. ರೇಂಜ್. ಹಾಂ, ಕಂಪ್ಲೀಟ್ 3 ಸ್ಟೆಪ್ ಆಫ್ ಸ್ಪಾ ಅಂತ ಏನು ಹೇಳ್ತೀವಿ. ಸೊ ಅದಷ್ಟನ್ನು ಮನೇಲೇ ಮಾಡ್ಕೊಂಡಂಗಾಗುತ್ತೆ. ಟೈಮ್ ಕನ್ಸ್ಯೂಮಿಂಗ್ ಅಂತ ಅನಿಸುತ್ತೆ, ಬಟ್ ಪಾರ್ಲರ್ಗಳಿಗೆಲ್ಲ ಹೋಗಿ ಅಲ್ಲಿ ಕಾದು ಕೂತು ನಾವು ಎಷ್ಟೇ ಟೈಮ್ ಸ್ಪೆಂಡ್ ಮಾಡಿ ಕೆಮಿಕಲ್ ಓರಿಯೆಂಟೆಡ್ ಮಾಡಿಸ್ಕೊಂಡು ಬರೋದಕ್ಕಿಂತ ನ್ಯಾಚುರಲ್ ಆಗಿರೋದಕ್ಕೆ ಟೈಮ್ ಸ್ಪೆಂಡ್ ಅಲ್ಲ, ಇಟ್ ಇಸ್ ಅನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಮಗೋಸ್ಕರ ಅಷ್ಟು ಟೈಮ್ನ ನಾವು ಇನ್ವೆಸ್ಟ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಹೆಲ್ದಿ ಹೇರ್ ಗ್ರೋತ್ ಅಂತೂ ಹಾಗೇ ಆಗುತ್ತೆ. ಒಂದೇ ಪ್ರಾಡಕ್ಟಿಂದ 3 ಥರದ ಡಿಫ್ರೆಂಟ್ ರೇಂಜಸ್ನ ಹೇಳ್ಕೊಟ್ಟಿದ್ದೀವಿ. ಖಂಡಿತವಾಗ್ಲೂ ವೀಕ್ಷಕರು ಇದನ್ನು ಯೂಸ್ ಮಾಡಿಕೊಂಡ್ರೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ, ಹೆಲ್ದಿ ಹೇರ್ ಜೊತೆಗೆ ಸರ್ಪ್ರೈಸಿಂಗ್ಲಿ ನಿಮಗೆ ಗ್ರೇ ಹೇರ್ ಕೂಡ ಅವಾಯ್ಡ್ ಆಗುತ್ತೆ. ವಂಡರ್ಫುಲ್, ಥ್ಯಾಂಕ್ ಯು ಇಟ್ಸ್ ಸೋ ಮೈ ಮಚ್. ಪ್ಲೆಷರ್ ಆಲ್ವೇಸ್. ಇಷ್ಟು ದಿನ ಬ್ರಾಹ್ಮಿ ಅಥವಾ ಒಂದೇ ಲಗದ ಬೇರೆ ಬೇರೆ ಪದಾರ್ಥಗಳನ್ನು ಮಾಡಿ ಮನೆಯಲ್ಲಿ ಅದನ್ನು ಬಳಸೋದ್ರ ಮೂಲಕ, ಅಂದರೆ ಹೊಟ್ಟೆಗೆ ಹಾಕೋದ್ರ ಮೂಲಕ ಬುದ್ಧಿ ಬೆಳೆಸ್ಬೋದು ಅಂತ ತಿಳ್ಕೊಂಡಿದ್ವಿ. ಈಗ ನಮ್ಮ ಕೂದಲಿನ ಆರೈಕೆಗೆ ಕಂಪ್ಲೀಟ್ ರೇಂಜ್ ಆಫ್ ಪ್ರಾಡಕ್ಟ್ಸನ್ನು ನಾವೇ ಮನೇಲಿ ಮಾಡ್ಕೊಳ್ಳೋದನ್ನು ಹೇಳಿಕೊಟ್ಟಿದ್ದಾರೆ ನಮಗೆ ದೀಪಾ ನಾಗೇಶ್ ಅವರು. ವಂಡರ್ಫುಲ್ ಟೆಕ್ನಿಕ್, ಇದನ್ನು ನೀವು ಬಳಸ್ಕೊಳ್ತೀರಾ ಅಂತ ತಿಳ್ಕೊಳ್ತೀವಿ. ಮತ್ತೆ ಮತ್ತೆ ಥ್ಯಾಂಕ್ಸ್ ಹೇಳ್ತಾ ಇಟ್ಸ್ ಮೈ ಪ್ಲೆಷರ್. ಮುಂದಿನ ವಾರ ಮತ್ತೊಂದು ಇದೇ ರೀತಿಯ ಅದ್ಭುತವಾದಂತಹ ಟ್ರಿಕ್ ಜೊತೆ, ಟಿಪ್ ಜೊತೆ, ಐಡಿಯಾ ಜೊತೆ, ಕಾನ್ಸೆಪ್ಟ್ ಜೊತೆ ನಿಮ್ಮ ಮುಂದೆ ನಾವು ಬರ್ತೀವಿ. ಸಿಗೋಣ ಅಲ್ಲಿ. ನಮಸ್ಕಾರ.